ಹಲೋ ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಕೆಲಸ ಮತ್ತು ಬಿಗ್ನೆಸ್ ಅಂದರೆ ನಮಗೆ ₹1 ಲಾಭ ಸಿಗಲಿ ಚೆನ್ನಾಗಿರುತ್ತೆ. ಅದೇ ಕೆಲಸ ಆದರೆ ನಾವು ಇನ್ನೊಬ್ಬರ ಜೊತೆಗೆ ಹೋಗ್ಬೇಕು, ಅವ್ರು ಒಂದು ಅನಿಸ್ಕೋಬೇಕು. ಯಾವತ್ತಿದ್ರೂ ನಾವು ಬಿಗ್ನೆಸ್ ಕಡೆ ಗಮನ ಕೊಡಬೇಕು. ₹1 ಲಾಭ ಸಿಗಲಿ ಚೆನ್ನಾಗಿರುತ್ತೆ. ಬೇರೆಯವರಾದರೆ ಕೆಲಸ ಆದರೆ ಏನಾಗುತ್ತೆ, 9 ಅವರ್ ಕತ್ತಿ ದುಡಿದ್ರು ನಮಗೆ ಏನಾಗಲ್ಲ, ಅವರಿಗೆ ಬಿಗ್ನೆಸ್ ಲಾಭ ಆಗುತ್ತೆ. ಅವರಿಗೆ ನಾವು ಅದಕ್ಕೆ ಏನು ಮಾಡಬೇಕು, ₹1 ಚಿಕ್ಕ ಅಂಗಡಿಯಿಂದನೂ ಸ್ಟಾರ್ಟ್ ಮಾಡಬೇಕು. ಬಿಗ್ನೆಸ್ ಅಂದರೆ ಯಾವುದು, ₹1 ಲಾಭ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದೇ ನಮಗೆ ₹1 ಮುಂದೆ ದೊಡ್ಡದಾಗಿ ಆಗುತ್ತೆ. ಯಾಕಂದರೆ ಕೆಲಸ 9 ಅವರ್ ಏನಾಗುತ್ತೆ, ನಮಗೆ 9 ಅವರು ಅವ್ರು ಹೇಳಿದ ಮಾತು ಕೇಳು, ಬರಬೇಕು, ಮನೆಗೆ ಹೋಗ್ಬೇಕು, ಮಕ್ಕೋಬೇಕು, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು, ಮಕ್ಕೋಬೇಕು 9 ಅವರು. ಅದೇ ನಮ್ಮ ಕೆಲಸ ಸ್ವಂತವಾಗಿ 9 ಅವರು ಕಷ್ಟಪಟ್ಟರೆ ಮುಂದೆ 9 ಅವರು 12 ಅವರು ಕಷ್ಟಪಟ್ಟರೆ ಒಂದಿನ ಮುಂದಿಲ್ಲದೆ ಗ್ರೋತ್ ಸಿಗುತ್ತೆ ನಮಗೆ. ಯಾವತ್ತಿದ್ರೂ ಬಿಗ್ನೆಸ್ ಮಾಡಬೇಕು. ಅದೇ ಲೈಫ್ ಸೆಟಲ್. ಬಿಗ್ನೆಸ್ ಮಾಡಿದ್ರೆ ಲೈಫ್ ಆಗಲೂ ಸೆಟಲ್ ಆಗಿರುತ್ತೆ. ಯಾಕಂದರೆ ನಾವು ₹1 ಲಾಭ ಹಾಕಿದ್ರು, ₹1 ಲಾಭ ಆದ್ರೂ ನಮಗೆ ಇರುತ್ತೆ, ಲಾಸ್ ಆದ್ರೂ ನಮಗೆ ಇರುತ್ತೆ. ಯಾರು ಬೈಯೋರು ಇರೋಲ್ಲ, ಯಾರು ಹೊಡೆಯೋರು ಇರೋಲ್ಲ. ಹೊಡೆಯೋರು ಅಂತಲ್ಲ, ಕೆಟ್ಟದಾಗಿ ಹೇಳೋರು ಇರೋಲ್ಲ. ಯಾರು ನಮಗೆ ಹೇಳೋರಲ್ಲ, ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳೋರಿರಲ್ಲ. ಯಾಕಂದರೆ ನಮ್ಮ ಬಿಗ್ನೆಸ್ ಆದರೆ ನಮ್ಮ ಕೈಲಿರುತ್ತೆ. ನಾವು ಮಾಡಿ ಬಿಡಿ ನಮ್ಮ ಕೈಲಿರುತ್ತೆ. ₹1 ಲಾಭ ಇದ್ದರೂ ನಮಗಿರುತ್ತೆ, ಲಾಸ್ ಇದ್ದರೂ ನಮಗಿರುತ್ತೆ. ಬೇರೆಯವ್ರ ಕೈಯಲ್ಲಿ ಎಷ್ಟು ದಿನ ಅಂತ ಇರ್ತಾರೆ ಹೇಳಿ? ಜೀವನದಲ್ಲಿ ಟೈಮ್ ಯಾವತ್ತೂ ವೇಸ್ಟ್ ಮಾಡಿಬಿಡೋದು. ನಮ್ಮ ಶ್ರಮ ಏನೈತಿ ನಮ್ಮ ಕೈಯಲ್ಲಿ ಇರುತ್ತೆ. ನಾವು ಕಷ್ಟಪಡಬೇಕು, ಬಿಗ್ನೆಸ್ ಮಾಡಬೇಕು. ₹1 ಆದ್ರ ಚಿಂತಲ್ಲ, ನಾವು ಫಸ್ಟ್ ಚಿಕ್ಕದಾದ್ರೂ ಚಿಂತಲ್ಲ ಸ್ಟಾರ್ಟ್ ಮಾಡಬೇಕು ಬಿಗ್ನೆಸ್. ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಕೇಳೋದಕ್ಕೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಮಗೆ ಅನುಭವ ಆಗಿದೆ. ಕೆಲಸ ಅಂದರೆ ಸುಮ್ಮನೆ ವೇಸ್ಟ್. ಅವ್ರು ಎಲ್ಲೇ ಕುಂತು ಲಾಭ ತಗೊಂತಿರ್ತಾರೆ, ನಾವು ಶ್ರಮ ಪಟ್ಟಿರ್ತೀವಿ 9 ಅವರು. ಆದರೆ ನಮ್ಮ ಪರ್ಸ್ನಲ್ ಕೆಲಸಕ್ಕೆ ಕೊಟ್ಟರೆ ಟೈಮು, ನಾವು ಗ್ರೋತ್ ಆಗ್ತೀವಿ. ನಮ್ಮ ಶ್ರಮಕ್ಕೆ ಕಷ್ಟಪಟ್ಟರೆ ನಾವು ಗ್ರೋತ್ ಆಗ್ತೀವಿ, ನಾವು ಬೆಳಿತೀವಿ. ಬೇರೆ ಯಾವುದಾದ್ರೂ ಚಿಕ್ಕದಾದ್ರೂ ಚಿಂತೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ, ಬೇರೆ ಕೆಲಸ ಎಲ್ಲ ಮಾಡೋಕೆ, ಕೆಲಸ ಮಾತ್ರ ಮಾಡೋಕೆ ಹೋಗ್ಬೇಕು. ಕಷ್ಟಪಟ್ಟರೆ ಶ್ರಮ ಇದ್ದಿರುತ್ತೆ, ಕಷ್ಟಪಡೋಣ. ಅದು ನಮ್ಮ ಓನ್ ಬಿಸ್ನೆಸ್ಗೆ ಹಾಕಿ ಕಷ್ಟಪಡಿ, ಬೇರೆಯವ್ರಿಗೋಸ್ಕರ ಕಷ್ಟಪಡಬೇಡಿ ಯಾವತ್ತು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.